ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಕೆಲವು ಸಲ ಕಾವೇರಿದಂಥ ವಾತಾವರಣ ನಿರ್ಮಾಣ ಆಗೋದು ಸಹಜ ಮತ್ತು ಸ್ವಾಭಾವಿಕ. ಪರಸ್ಪರ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಸಡನ್ ಆಗಿ ಕೆಲವು ವಿಚಾರಗಳು ರೈಸ್ ಆಗ್ತವೆ. ರೈಸ್ ಆದಂಥ ವಿಚಾರದ ಬಗ್ಗೆ ಕೆಲವೊಂದು ಸಲ ತುಂಬ ತಾರಕಕ್ಕೆ ಹೋದಂತಹ ಜಗಳವೂ ಕೂಡ ನಡೆದಿದೆ. ಅದೆಷ್ಟೋ ಸಲ ರಿಪೀಟ್ ಆಗಿದೆ ಕೂಡ. ಆಮೇಲೆ ಬಹುತೇಕ ಎಲ್ಲ ಸ್ಪರ್ಧಿಗಳು ಕೂಡ ಪರಸ್ಪರ ಜಗಳ ಆಡ್ಕೊಂಡವ್ರೆ, ಕಿತ್ತಾಡ್ಕೊಂಡವ್ರೆ. ಇನ್ನು ಎಲ್ಲರೂ ಕೂಡ ಜಗಳ ಮಾಡದೇ ಇರುವಂತಹ ಗೌತಮ ಬುದ್ಧಗಳು ಯಾರೂ ಕೂಡ ಇಲ್ಲ ಅಲ್ಲಿ. ಎಲ್ಲರೂ ಕೂಡ ಕಿತ್ತಾಡೋರೆ. ಆದರೆ ಇದು ಯಾವಾಗ ವೈಲ್ಡ್ ಕಾರ್ಡ್ ಮೂಲಕ ಚೈತ್ರ ಕುಂದಾಪುರ, ರಜತ್ ಬಿಗ್ ಬಾಸ್ ಮನೆ ಒಳಗಡೆ ಬಂದ ಬಳಿಕ ಈ ಜಗಳ, ಕಿತ್ತಾಟ, ಕೂಗಾಟ, ಕಿರುಚಾಟ ಎಲ್ಲವೂ ಕೂಡ ಹೆಚ್ಚಾಗಿದೆ. ಅದರಲ್ಲೂ ಕೂಡ ಬಿಗ್ ಬಾಸ್ ಸೀಸನ್ 11ರಲ್ಲಿ ಹೇಗೆ ತನ್ನ ಒಂದಷ್ಟು ಕುತಂತ್ರಗಳನ್ನು ಅಥವಾ ಕಪಟ ಬುದ್ಧಿಯನ್ನು ಪ್ರದರ್ಶನ ಮಾಡಿ ಅಲ್ಲೂ ಕೂಡ ಸರ್ವೈವಲ್ ಆಗೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಮತ್ತು ಶನಿವಾರದ ಎಫೆಕ್ಟನ್ನು ಅಥವಾ ಶನಿವಾರ ಕಿಚ್ಚ ಸುದೀಪ್ ಅವರ ಕ್ಲಾಸಿಂದ ತಪ್ಪಿಸ್ಕೊಳ್ಳೋದಕ್ಕೆ ಡ್ರಾಮಾವನ್ನು ಮಾಡುವಂತಹ ಚೈತ್ರ ಕುಂದಾಪುರ ಈ ಸೀಸನ್ನಲ್ಲೂ ಕೂಡ ಅದೇ ರೀತಿಯಾದಂಥ ಕೆಲಸವನ್ನು ಮುಂದುವರಿಸಿದ್ದಾರೆ. ಅದೇ ಕಾರಣಕ್ಕೆ ಈಗ ಆಟದಲ್ಲಿ ಏನೋ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಂತ ಹೇಳಿಬಿಟ್ಟು ದೇವರ ಮುಂದೆ ಹೋಗಿಬಿಟ್ಟು ಪ್ರಾರ್ಥನೆ ಮಾಡೋದೇನು, ಕಣ್ಣೀರನ್ನು ಸುರಿಸೋದೇನೋ, ಜೊತೆಗೆ ರಜತ್ ಮತ್ತು ಗಿಲ್ಲಿಯ ಮಾತಿನ ಕಾಟವನ್ನು ತಾರಲಾರದೆ ದೇವರ ಮುಂದೆ ಕಣ್ಣೀರನ್ನು ಸುರಿಸಿದ್ದೇನೋ. ಬೊಬ್ಬೊಬ್ಬೊಬ್ಬೊಬ್ಬ, ಒಂದ ಎರಡ ಡ್ರಾಮಾಗಳ ಮೇಲೆ ಡ್ರಾಮಾವನ್ನು ಮಾಡ್ತಿರುವಂಥ ಚೈತ್ರ ಕುಂದಾಪುರ ಏನು ಸ್ಕೆಚ್ಚನ್ನು ಹಾಕಿದ್ದಾರೋ ಅನ್ನುವಂಥ ಒಂದು ಪ್ರಶ್ನೆ ಈಗ ಮೂಡುವಂತೆ ಮಾಡಿದೆ. ಹಾಗಾದರೆ ಚೈತ್ರ ಕುಂದಾಪುರ ದೇವರ ಮುಂದೆ ಮಾಡಿದ್ದೇನು? ಈ ದೇವರ ಮುಂದೆ ಪ್ರಾರ್ಥನೆ ಮಾಡೋದಕ್ಕೆ ಕಾರಣ ಏನು? ಇದರ ಉದ್ದೇಶ ಏನು? ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಒಬ್ಬನಿಗೆ ಅಥವಾ ಒಬ್ಬ ಮನುಷ್ಯನಿಗೆ ಒಬ್ಬರು ನಾಟಕ ಮಾಡ್ತಿದ್ದಾರೆ ಅಥವಾ ಒಬ್ಬರು ಕಪಟತನದಿಂದ ವರ್ತನೆಯನ್ನು ಮಾಡ್ತಿದ್ದಾರೆ ಅಂತೇಳಿ ಗೊತ್ತಾಗಬೇಕು ಅಂತ ಹೇಳಿದ್ರೆ ಹೆಚ್ಚು ಹೊತ್ತೇನೂ ಬೇಡ. ಕರೆಕ್ಟ್ ಅಲ್ವಾ? ಹಾಗೆಯೇ ಈಗ ಚೈತ್ರ ಕುಂದಾಪುರ ಅವರ ಸರದಿಯೂ ಕೂಡ. ಚೈತ್ರ ಕುಂದಾಪುರ ಸೀಸನ್ 11ರಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಏನೆಲ್ಲ ಡ್ರಾಮಾವನ್ನು ಮಾಡಿದ್ದಾರೆ ಅನ್ನೋದನ್ನು ಕಣ್ಣಾರೆ ಕಂಡಿರುವಂಥ ಕನ್ನಡಿಗರಿಗೆ ಈಗ ಇದೇ ಸೀಸನ್ 12ರಲ್ಲೂ ಕೂಡ ಮತ್ತದನ್ನೇ ಕಣ್ಣಾರೆ ಕಾಣುವಂತಹ ಒಂದು ಸುವರ್ಣ ಅವಕಾಶ. ಬಿಗ್ ಬಾಸ್ ಮನೆ ಒಳಗಡೆ ಬೇರೆ ಬೇರೆ ರೀತಿಯಾದಂತಹ ತಂತ್ರಗಳನ್ನು ರೂಪಿಸುವಂಥ ಚೈತ್ರ ಕುಂದಾಪುರ ಈಗ ಹೊಸದೊಂದು ತಂತ್ರಗಾರಿಕೆಯನ್ನು ರೂಪಿಸಿದ್ದಾರೆ. ಬಹುಶಃ ನಿಮಗೆ ನೆನಪಿಲ್ಲ ಗೊತ್ತಿಲ್ಲ, ಕಳೆದ ಸೀಸನ್ನಲ್ಲಿ ಮಧ್ಯರಾತ್ರಿ ಎದ್ದುಬಿಟ್ಟು ಈಕೆ ದೇವರ ಮುಂದೆ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿದ್ದನ್ನು ನೀವು ಗಮನಿಸಿರ್ತೀರ. ಅದಾದ ಬಳಿಕ ಈಕೆ ಎಲಿಮಿನೇಟ್ ಆಗಿದ್ದನ್ನೂ ಕೂಡ ಬಹುಶಃ ನೀವು ಗಮನಿಸಿರ್ತೀರ. ಈಗ ಸೀಸನ್ 12ರಲ್ಲೂ ಕೂಡ ಇಂಥದ್ದೇ ತಂತ್ರಗಾರಿಕೆಯನ್ನು ಮಾಡ್ತಿರುವಂಥ ಚೈತ್ರ ಕುಂದಾಪುರ ಈಗ ರಾತ್ರಿ ಎದ್ದು ಬಂದಿಲ್ಲ ಪುಣ್ಯಕ್ಕೆ. ಈಗ ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಟಾಸ್ಕ್ ಎಲ್ಲ ಮುಗಿದ ಬಳಿಕ ದೇವರ ಮುಂದೆ ಕೂತ್ಕೊಂಡು ಪೂಜೆಯನ್ನು ಮಾಡಿ ಕಣ್ಣೀರನ್ನು ಸುರಿಸಿದ್ದು ಆಯಿತಾ. ಕೇವಲ ದೇವ್ರ ಮುಂದೆ ಅಂತಲ್ಲ, ಹೋದಲ್ಲಿ ಬಂದಲ್ಲಿ ಒಬ್ಬಳೆ ಕೂರೋದು, ಏನೋ ಯೋಚನೆ ಮಾಡೋದು, ಕಣ್ಣೀರನ್ನು ಸುರಿಸುವಂಥದ್ದು, ಕೇಳಕ್ಕೆ ಹೋದಂತಹ ಕಾವ್ಯ ಮೇಲೆ ರೇಗಾಡೋದು, ಈ ರೀತಿ ಬರೀ ಡೌ ಮಾಡಿಕೊಂಡು ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಯಲ್ಲಿ ಈಗ ಸಮಯವನ್ನು ಕಳೀತಿದ್ದಾರೆ ಅನ್ನೋದನ್ನು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ. ಈ ಮೊದಲು ಚೈತ್ರ ಕುಂದಾಪುರ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾನೆ ಇದ್ದರು. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಅವರು ನಾಟಕವನ್ನು ಮಾಡಿ ಸುಳ್ಳನ್ನು ಹೇಳಿ ಟೀಕೆಗೆ ಗುರಿಯಾಗಿದ್ದು ಕೂಡ ಬಹುಶಃ ನಿಮ್ಮೆಲ್ಲರಿಗೂ ಕೂಡ ನೆನಪಿರುವಂಥದ್ದೇ. ಈಗ ಸೀಸನ್ 12ರಲ್ಲೂ ಕೂಡ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಎಂಟ್ರಿಯನ್ನು ಕೊಟ್ಟಿರುವಂಥ ಈಕೆ ಇಲ್ಲಿ ಯಾವಾಗ ಮನೆಯ ಒಳಗಡೆ ಪ್ರವೇಶವನ್ನು ಪಡೆದ್ರು ಅದಾದ ಬಳಿಕ ನಿರಂತರವಾದಂತಹ ತಂತ್ರಗಾರಿಕೆಯನ್ನು ಮಾಡ್ಕೊಂಡು ಬಂದರು. ಯಾವಾಗ ಎಲ್ಲ ತಂತ್ರಗಳು ಕೂಡ ಉಲ್ಟಾ ಹೊಡೆಯೋದಕ್ಕೆ ಶುರು ಆಯಿತೋ ಆಗ ತನ್ನ ಅಸಲಿ ವ್ಯಕ್ತಿತ್ವವನ್ನು ಪ್ರದರ್ಶನ ಮಾಡೋದಕ್ಕೆ ಶುರು ಮಾಡಿದರು. ಅದಾದ ಬಳಿಕ ಮೋಸದಿಂದ ಆಟ ಆಡ್ತಾರೆ ಅನ್ನುವಂಥ ಆರೋಪ ಈಕೆಯ ಮೇಲೆ ಆರಂಭದಿಂದನೂ ಕೂಡ ಬಂತು. ಈಗ ಇದು ಹೆಚ್ಚಾಗಿದೆ. ಈಗ ಈ ಚೈತ್ರ ಕುಂದಾಪುರ ಆಡ್ತಿರುವಂಥ ರೀತಿಗೆ ಅನೇಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಾರಿ ಕೂಡ ಇವರ ಮೇಲೆ ಸುಳ್ಳಿ ಎನ್ನುವಂತಹ ಆರೋಪವನ್ನು ಹೊರಿಸಿದ್ದಾರೆ. ಮೋಸದಿಂದ ಆಟವನ್ನು ಆಡ್ತಾರೆ ಅನ್ನುವಂತಹ ಆರೋಪವನ್ನು ಕೂಡ ಹೊರಿಸಲಾಗಿದೆ. ಇದೆಲ್ಲವನ್ನು ಕೂಡ ಸಹಿಸಿಕೊಳ್ಳಲಾಗದೆ ಚೈತ್ರ ಕುಂದಾಪುರ ಅವರು ದೇವರ ಮುಂದೆ ಹೋಗಿ ಕಣ್ಣೀರನ್ನು ಹಾಕಿದ್ದಾರೆ. ಡಿಸೆಂಬರ್ 17ರ ಸಂಚಿಕೆಯಲ್ಲಿ ಟಾಸ್ಕ್ ಆಡುವಂಥ ಸಂದರ್ಭದಲ್ಲಿ ಚೈತ್ರ ಕುಂದಾಪುರ ಅವರು ಕೆಲವು ನಿಯಮಗಳನ್ನು ಮುರಿದಿದ್ರು. ಅದನ್ನು ಉಸ್ತುವಾರಿ ಆದಂಥ ರಾಶಿಕಾ ಶೆಟ್ಟಿ ಅವರು ಪ್ರಶ್ನೆ ಮಾಡಿದಾಗ ನನಗೆ ಆ ನಿಯಮ ಗೊತ್ತೇ ಇರಲಿಲ್ಲ ಅಂತೇಳಿ ಹೇಳಿದರು. ಹಾಗಾಗಿ ಚೈತ್ರ ಕುಂದಾಪುರ ಅವರು ಸುಳ್ಳು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಆರೋಪಿಸಲಾಯಿತು. ಅಲ್ಲದೆ ರಜತ್ ಅವರು ಇಂತಹ ಸುಳ್ಳುಗಳನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ಹೇಳ್ತಾರೆ. ರಜತ್ ಮತ್ತು ಗಿಲ್ಲಿ ಅವರು ಒಟ್ಟಿಗೆ ಸೇರಿ ಚೈತ್ರ ಕುಂದಾಪುರ ಅವರನ್ನು ರೇಗಿಸ್ತಾರೆ. ಈ ಸೀಸನ್ನ ವಿಚಾರ ಮಾತ್ರವಲ್ಲದೆ ಕಳೆದ ಸೀಸನ್ನ ವಿವಾದಗಳನ್ನು ಕೂಡ ಇಟ್ಕೊಂಡು ಟ್ರೋಲ್ ಮಾಡ್ತಾರೆ. ಗಿಲ್ಲಿ ಆಡಿದಂಥ ಮಾತುಗಳನ್ನು ಕೇಳಿ ಚೈತ್ರ ಕುಂದಾಪುರ ಸಿಕ್ಕಾಬಟ್ಟೆ ಕೋಪವನ್ನು ಮಾಡ್ಕೊಳ್ತಾರೆ. ಇನ್ನೊಮ್ಮೆ ನನ್ನ ಸುದ್ದಿಗೆ ಬರಬೇಡ ಅನ್ನುವಂತಹ ವಾರ್ನಿಂಗನ್ನು ಕೂಡ ಕೊಡ್ತಾರೆ. ನಿನ್ನ ಸುದ್ದಿಗೆ ನಾನು ಬರೋದಿಲ್ಲ, ನನ್ನ ಸುದ್ದಿಗೆ ನೀನು ಬರಬಾರ್ದು ಅಂತ ಹೇಳಿ ಎಚ್ಚರಿಕೆಯನ್ನು ಕೂಡ ರವಾನಿಸ್ತಾರೆ. ಇಷ್ಟಾದರೂ ಕೂಡ ಗಿಲ್ಲಿ ಮಾತ್ರ ಸುಮ್ಮನೆ ಇರೋದಿಲ್ಲ.
ಗಿಲ್ಲಿ ಕೊನೆಗೂ ಕೂಡ ಹೇಳ್ತಾನೆ, ಇಲ್ಲ ಆ ಅಮ್ಮನ್ನ ಉರಿಸೋದು ಅಂತ ಹೇಳಿದ್ರೆ ನಂಗೆ ಭಾರಿ ಖುಷಿ, ನಾನು ಉರಿಸ್ತೀನಿ ಅನ್ನುವಂಥ ವಿಚಾರವನ್ನು ಹೇಳ್ಕೊಂಡು ಮತ್ತೆ ಮತ್ತೆ ಉರಿಸೋದಕ್ಕೆ ಶುರು ಮಾಡ್ತಾನೆ. ಇನ್ನು ಟಾಸ್ಕ್ ಕಾರಣಕ್ಕೆ ಉಂಟಾದಂಥ ಜಗಳದಲ್ಲಿ ಚೈತ್ರ ಕುಂದಾಪುರ ಅವರು ಸಿಕ್ಕಾಪಟ್ಟೆ ಕಿರುಚಾಡ್ತಾರೆ. ಅವರ ಎದುರು ನಿಂತು ರಜತ್ ಅವರು ಟಕ್ಕರನ್ನು ಕೊಡ್ತಾರೆ. ಈ ಎಲ್ಲ ಘಟನೆಗಳಿಂದ ಚೈತ್ರ ಕುಂದಾಪುರ ಕುಗ್ಗಿ ಹೋಗ್ತಾರೆ. ದೇವರ ಮುಂದೆ ನಿಂತು ಏನೇನೋ ಪ್ರಾರ್ಥನೆ ಮಾಡಿಕೊಂಡು ಕಣ್ಣೀರನ್ನು ಸುರಿಸ್ತಾರೆ. ಇದು ಕೂಡ ಡ್ರಾಮಾ ಅಂತ ಹೇಳ್ಬಿಟ್ಟು ರಾಶಿಕಾ ಮತ್ತು ರಜತ್ತು ಇನ್ನುಳಿದಂಥ ಸ್ಪರ್ಧಿಗಳು ಸಹಜವಾಗಿ ತಮಾಷೆಯನ್ನು ಮಾಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಈಗ 80 ದಿನಗಳ ಆಟ ಕಳೆದಿದೆ. ಧ್ರುವಂತ ರಕ್ಷಿತಾ ಅವರು ಸೀಕ್ರೆಟ್ ರೂಮ್ನಲ್ಲಿದ್ದಾರೆ. ಇವರಿಬ್ಬರು ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಮನೆಯ ಸದಸ್ಯರು ಭಾವಿಸಿದ್ದಾರೆ. ಯಾವ ಸಂದರ್ಭದಲ್ಲಿ ಇವರಿಬ್ಬರು ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರೆ ಅನ್ನೋದನ್ನು ಬಹುಶಃ ಯಾರಿಗೂ ಕೂಡ ಇಮ್ಯಾಜಿನೇಷನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಒಂದು. ಎರಡನೇದು, ಬಿಗ್ ಬಾಸ್ ಮನೆಯ ಒಳಗಡೆ ಏನೆಲ್ಲ ನಡೀತಿದೆ ಅನ್ನೋದನ್ನು ಗುಟ್ಟಾಗಿ ನೋಡ್ಕೊಂಡಿರುವಂತಹ ಇವರಿಬ್ಬರು ಕೂಡ ಬಿಗ್ ಬಾಸ್ ಮನೆಯ ಒಳಗಡೆ ಬಂದ ಬಳಿಕ ಆಟದ ಶೈಲಿ, ದಿಕ್ಕು ಎಲ್ಲವೂ ಕೂಡ ಬದಲಾಗಲಿದೆ ಅನ್ನೋದರಲ್ಲಿ ಅನುಮಾನನೇ ಬೇಡ. ಈಗ ಸದ್ಯಕ್ಕೆ ಬಿಗ್ ಬಾಸ್ ಮನೆಯ ಸದಸ್ಯರು ಈಗ ತಾವಾಯಿತು, ತಮ್ಮ ಆಟವಾಯಿತು ಅಂತ ಹೇಳ್ಬಿಟ್ಟು ಇರುವಂಥ ರೀತಿಯನ್ನು ಗಮನಿಸಿದ್ರೆ, ಜೊತೆಗೆ ಎಲ್ಲೋ ಒಂದು ಕಡೆ ಕೆಲವೊಂದಷ್ಟು ಈ ಕಿಡಿಗೇಡಿಗಳ ಕೃತ್ಯದಿಂದ ಈ ರೀತಿಯೆಲ್ಲ ಆಗ್ತಾ ಇರೋದು ಅನ್ನೋದರಲ್ಲಿ ಡೌಟ್ ಇಲ್ಲ. ಎರಡನೇದು, ಬಿಗ್ ಬಾಸ್ ಮನೆ ಒಳಗಡೆ ಇರುವಂತಹ ಈ ಈಗ ಚೈತ್ರ ಕುಂದಾಪುರ ಅವರು ಈ ರೀತಿಯಾಗಿ ಡ್ರಾಮಾವನ್ನು ಮಾಡೋದಕ್ಕೆ ಮತ್ತು ದೇವರ ಮುಂದೆ ಹೋಗಿ ಕಣ್ಣೀರನ್ನು ಸುರಿಸೋದಕ್ಕೆ ಕಾರಣ ಏನು ಅಂತೇಳಿ ಕೇಳಿದ್ರೆ, ಇದು ಅಟೆನ್ಷನ್ ಸೀಕಿಂಗ್ ಅಂತೇಳಿ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಎಲ್ಲರೂ ಕೂಡ ನನ್ನ ಕಡೆ ಗಮನವನ್ನು ಹರಿಸ್ಬೇಕು, ಎಲ್ಲರೂ ಕೂಡ ನನ್ನನ್ನು ನೋಡಬೇಕು, ನನ್ನ ಕಡೆ ಫೋಕಸನ್ನು ಮಾಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಈ ನಾಟಕವನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ರು ಕೂಡ ಸುಳ್ಳಾಗೋದಿಲ್ಲ. ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟೂ ಜನ ಸದಸ್ಯರು ನಿರಂತರವಾಗಿ ನಾಟಕವನ್ನು ಮಾಡ್ಕೊಂಡು ಬಂದವರೆ, ಅದರಲ್ಲೇನೂ ಕೂಡ ಡೌಟ್ ಇಲ್ಲ. ಹೀಗೆ ಮಾಡ್ಕೊಂಡು ಬಂದಂತಹ ಇಡೀ ಸ್ಪರ್ಧಿಗಳಲ್ಲಿ ಚೈತ್ರ ಕುಂದಾಪುರ ಮಾತ್ರ ಒಂದು ಹೆಜ್ಜೆ ಮುಂದೆ ಅಂತಲೇ ಹೇಳ್ಬೋದು. ಈಗ ಚೈತ್ರ ಕುಂದಾಪುರ ಮಾಡಿರುವಂಥ ನಾಟಕ ಇದರ ಮತ್ತೊಂದು ಭಾಗವೇ ಅನ್ನೋದರಲ್ಲಿ ಯಾವ ಅನುಮಾನನೂ ಕೂಡ ಇಲ್ಲ. ಚೈತ್ರ ಕುಂದಾಪುರ ಹಾಕಿರುವಂಥ ಕಣ್ಣೀರಿಗೆ ಮೊಸಳೆ ಕಣ್ಣೀರು ಅಂತಲೂ ಕೂಡ ಹೇಳ್ಬೋದು. ಮತ್ತು ಈಗಾಗಲೇ ರಜತ್ ಹೇಳಿದಂತೆ ಶನಿವಾರದ ಎಫೆಕ್ಟನ್ನು ತಪ್ಪಿಸಿಕೊಳ್ಳೋದಕ್ಕೆ ಅಥವಾ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮಾಡ್ತಿರುವಂಥ ಶತಪ್ರಯತ್ನ ಇದು ಅಂತಲೂ ಕೂಡ ಹೇಳ್ಬೋದು. ವಾಟ್ ಎವರ್, ಒಂದಂತೂ ಕ್ಲಿಯರ್ ಆಗಿ ಇಲ್ಲಿ ಅರ್ಥ ಆಗ್ತಿದೆ, ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟೂ ಜನ ಸದಸ್ಯರು ಒಂದು ರೀತಿಯಾದಂಥ ಆಟವನ್ನು ಆಡ್ತಿದ್ರೆ, ಈ ಚೈತ್ರ ಕುಂದಾಪುರನೇ ಮತ್ತೊಂದು ರೀತಿಯಾದಂಥ ಆಟವನ್ನು ಶುರು ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇದರಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಏನಾಗುತ್ತೆ ವೀಕೆಂಡ್ನಲ್ಲಿ, ಏನು ಚರ್ಚೆಗೆ ಬರುತ್ತೆ, ಕಾದು ನೋಡಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.